ಹಲೋ ಕಿಡ್ಸ್, ವೆಲ್ಕಮ್ ಟು ಲರ್ನಿಂಗ್. ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಆಟ ಆಡೋದ್ರ ಮೂಲಕ ಕಲ್ತಿದ್ವಿ. ನಿಮಗೆ ಆ ಆಟ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಲೆಟರ್ ಇ. ಇಯರ್ ಅನ್ನೋ ಪದದಲ್ಲಿ ಈ ಅಕ್ಷರ ಒಂದು ಸಾರಿ ಬಂದರೆ ವೀಕ್ ಅನ್ನೋ ಪದದಲ್ಲಿ ಈ ಅಕ್ಷರ 2 ಸಾರಿ ಬರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಇಯರ್ ಅನ್ನೋ ಪದದಲ್ಲಿ ಈ 1 ಸಾರಿ ಬಂದಿದೆ, ವೀಕ್ ಅನ್ನೋ ಪದದಲ್ಲಿ ಈ 2 ಸಾರಿ ಬಂದಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ವೋವಲ್ಸ್ಲಿ ಎ ಲೆಟರ್ಸ್ನ ಬಳಸ್ಕೊಂಡು ಪದಗಳನ್ನ ರಚಿಸೋಣ, ಹಾಗೆ ಅದರ ಸೌಂಡ್ ಬಗ್ಗೆನೂ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ವೋವಲ್ಸ್ಲಿ 5 ಅಕ್ಷರಗಳಿದೆ. ಈ 5 ಅಕ್ಷರ ನಾವು ವೋವಲ್ಸ್ ಅಂತ ಕರಿತೀವಿ. ಯಾವುದ್ಯಾವುದಂದರೆ ಎ, ಇ, ಐ, ಓ, ಯು. ಇವತ್ತು ನಾವು ಎ ಲೆಟರ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲೊಂದು ಕೆಲವೊಂದು ಪದಗಳನ್ನ ಬರೀತೀನಿ, ನನ್ನ ಜೊತೆ ನೀವು ಹೇಳಬೇಕು. ಸಿ, ಎ, ಟಿ, ಕ್ಯಾಟ್. ಎಮ್, ಎ, ಟಿ, ಮ್ಯಾಟ್. ಬಿ, ಎ, ಟಿ, bat. S, A, T, sat. H, A, T, hat. R, A, T, rat. B, A, G, bag. V, A, N, van. M, A, N, man. Y, A, K, yak. ಇವಿಷ್ಟು ಎ ಲೆಟರ್ ಅಂದರೆ ಎಲ್ಲ ಪದದಲ್ಲಿ 2ನೇ ಲೆಟರ್ ಎ ಬಂದಿದೆ. ಈ ಎ ಲೆಟರ್ನ ಯೂಸ್ ಮಾಡಿ ಬರೆದಿರುವಂಥ ಪದಗಳು. ಇನ್ನೊಂದು ಸರಿ ಓದ್ತೀನಿ. ಸಿ, ಎ, ಟಿ, ಕ್ಯಾಟ್. ಎಮ್, ಎ, ಟಿ, ಮ್ಯಾಟ್. ಬಿ, ಎ, ಟಿ, ಬ್ಯಾಟ್. ಎಸ್, ಎ, ಟಿ, ಸ್ಯಾಟ್. ಎಚ್, ಎ, ಟಿ, ಹ್ಯಾಟ್. ಆರ್, ಎ, ಟಿ, ರ್ಯಾಟ್. B, A, G, bag. V, A, N, van. M, A, N, man. Y, A, K, yak. ನೀವು ಗಮನಿಸಿರ್ಬೋದು, ಈ ಪದಗಳನ್ನ ನಾವು ಓದುವಾಗ ಸಿ, ಎ, ಕ್ಯಾ, ಎಮ್, ಎ, ಮ್ಯಾ, ಬಿ, ಎ, ಬ್ಯಾ, ಎಸ್, ಎ, ಸ್ಯಾ ಅಂತ ಓದಿದ್ದೀವಿ. ಸೊ ಅದರಲ್ಲಿ ಏನು ಸೌಂಡ್ ಬರುತ್ತೆ? ಹೇಗೆ ಆ ಅನ್ನೋ ಸೌಂಡು ಈ ಪದಗಳಲ್ಲಿ ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಈ ಅಕ್ಷರ ಬಳಸಿ ಪದಗಳು ರಚಿಸೋದು, ಹಾಗೆ ಅದಕ್ಕೆ ಯಾವ ಥರ ಸೌಂಡ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ದಿನದ ಟ್ರಿಕ್ಕಿ ಕ್ವಶನ್: ಜೀವ ಇಲ್ಲದೇ ಇದ್ರೂ 24 ಗಂಟೆ ತಿರುಗುವ ವಸ್ತು ಯಾವುದು? ಜೀವ ಇಲ್ಲದೇ ಇದ್ದರೂ 24 ಗಂಟೆ ತಿರುಗುವ ವಸ್ತು ಯಾವುದು?